ಹಾಯ್, ಹೆಲೋ ಎವ್ರಿವನ್. ಗೆಳೆಯರಿ, ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರಿ, ನಾವು SSC GD ರೀಸನಿಂಗ್ ಕ್ವೆಶ್ಚನ್ ಪೇಪರ್ ಇವತ್ತು 24ನೇ ಸೆಟ್ಟನ್ನು ಬಿಡಿಸೋಣ. ನಾನು ಅರೌಂಡ್ 25 ಕ್ವೆಶ್ಚನ್ ಪೇಪರ್ ಅಂತೂ ನಾಳೆ ಇನ್ನೊಂದು ಕ್ವೆಶ್ಚನ್ ಪೇಪರ್ ಬಿಡಿಸ್ತೀನಿ ರೀಸನಿಂಗ್. ಎಲ್ಲರೂ ಅಟ್ರಾಗ ನಿಮ್ದು ಎಕ್ಸಾಮೇನು ಯಾಕೆ ಬರುತ್ತೆ, ಅದಕ್ಕೋಸ್ಕರ ಈ 25 ಸೆಟ್ಟನ್ನು ಮಾಡಿದರೂ ನೀವು ಭಾಳಷ್ಟು ಸ್ಕೋರ್ ಮಾಡೋ ಲೆವೆಲ್ ಬಂದೇ ಬರ್ತೀರಿ. ಎಲ್ಲ ಪ್ಲೇಲಿಸ್ಟ್ನಾಗ ಹೋಗ್ರಿ, ಪ್ರತಿಯೊಂದಕ್ಕೂ ಒಳ್ಳೆ ರಿಪೀಟಾಗಿ ನೋಡಿದರೂ ನಿಮ್ಗೆ ಒಳ್ಳೇದಾಗತ್ತಂತಂದು ಹೇಳ್ತಾ, ಹಂಗೆ ಪೂರ್ತಿ ಕ್ಲಾಸಸ್ಸನ್ನು ನೋಡಿರಿ. ಭಾಳಷ್ಟು ಪ್ರೀತಿ ತೋರಿಸಿದಿರಿ, ನಾವೆಲ್ಲರಿಗೂ ನಾನು ಧನ್ಯವಾದನ ಹೇಳ್ತಾ, ಭಾಳಷ್ಟು ಕ್ಲಾಸ್ಗಳನ್ನು ನೋಡಿದಿರಿ. ಹಾಗೆ ಇನ್ನೂ ಇಂಗ್ಲೀಷ್ ಕ್ಲಾಸ್ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇಂಗ್ಲೀಷ್ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಇನ್ನೂ 2 ಕ್ಲಾಸ್ ಇಂಗ್ಲೀಷ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. 2 ಕ್ಲಾಸ್ ಇಂಗ್ಲೀಷು ಅಂದರೆ ಟೋಟಲ್ ಇಂಗ್ಲೀಷ್ ಎಷ್ಟಾಗುತ್ತಂತಂದರೆ ಅರೌಂಡ್ 12 ಸೆಟ್ಗಳ ಇಂಗ್ಲೀಷ್ ಆಗುತ್ತೆ. ಆನಂತರ ಇದು 25 ಸೆಟ್ ಆಗುತ್ತೆ. ಇಷ್ಟು ಕ್ಲಾಸ್ಗಳನ್ನು ಮಾಡೋಕ್ಕಾಗಿದೆ. ಓಕೆ, ನಾನು ಈಗ ನೆಕ್ಸ್ಟ್ ಕ್ವೆಶ್ಚನ್ ಪೇಪರನ್ನು ಬಿಡಿಸೋಣ. ಈ ಟೆಲಿಗ್ರಾಮ್ ಚಾನಲ್ ಐತಿ, ಈ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದ್ರಾಗ ಭಾಳಷ್ಟು ನ್ಯೂಸ್ಗಳನ್ನು ಕಳಿಸ್ತೀನಿ, ಭಾಳಷ್ಟು ನಿಮ್ಗೆ ಇಂಪಾರ್ಟೆಂಟ್ ಇರುವಂಥ PDF ಕಳಿಸಿರ್ತೀನಿ. ಅದನ್ನು ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಓಕೆ, ಈಗ ನೆಕ್ಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈಗ 1ನೇ ಕ್ವೆಶ್ಚನ್ ನೋಡೋಣ. ಇಲ್ಲಿ 1ನೇ ಕ್ವೆಶ್ಚನ್ನ ನೋಡಿರಿ. H ಐತಿ, J ಐತಿ, ಇಲ್ಲಿ N ಐತಿ, ಇಲ್ಲಿ P ಐತಿ. N P ನಡುವೆ ಎಷ್ಟು ಗ್ಯಾಪ್ ಐತಿ? +2 ಐತಿ ಗ್ಯಾಪ್. ಇಲ್ಲಿ Hದಿಂದ ಇಲ್ಲಿ +2 ಐತಿ ಗ್ಯಾಪ್. ಹಾಗಾದರೆ ಇಲ್ಲೂ +2 ಬರಬೇಕಲ್ಲ. Jದಿಂದ +2 ಅಂದರೆ L ಬರಬೇಕು. ಎಲ್ಲಾದ್ರಾಗೂ L ಐತಿ. ಹಾಗಾದರೆ ಇಲ್ಲಿ ಎಲ್ಲವೂ ಸಪ್ರೇಟ್ ಅದಾವೆ, ಬೇರೆ ಅದಾವೆ. ಹಾಗಾದರೆ ನಾನು 2ನೇ ಚೆಕ್ ಮಾಡ್ಕೋತೀನಿ. Sದಿಂದ Vಗೆ ಹೋಗ್ಯಾನು, S19ನ V22 +3 ಮಾಡಿದ, ಇಲ್ಲಿ +3 ಮಾಡಿರಿ. +3 ಮಾಡಿದಾಗ V22 +3 ಮಾಡಿದ್ರೆ Y ಬರಬೇಕು. L ಆಗಂತಲೇ Y ಬರಬೇಕು. ಹಂಗಾದ್ರೆ ಆನ್ಸರ್ 2ನೇದು. ಈಗ ನೆಕ್ಸ್ಟ್ 2ನೇ ಕ್ವೆಶ್ಚನ್ ನೋಡ್ರಿ. 2ನೇ ಕ್ವೆಶ್ಚನ್ದಾಗ ಏನು ಮಾಡ್ಯಾನ, ಇವು ನೋಡ್ರಿ, ಆಲ್ ಲೀವ್ಸ್ ಅಂತ ಹೇಳ್ಯಾನ. ಎಲ್ಲ ಲೀವ್ಸ್ ಏನದಾವಲ್ಲ, ಆಲ್ ಲೀವ್ಸ್, ಓಕೆ, ಆಲ್ ಲೀವ್ಸ್ ಏನದಾವು, ಪ್ಲ್ಯಾಂಟ್ಸ್ ಅದಾವು ಅಂತ ಹೇಳ್ತಾನೆ. ಎಲ್ಲ ಲೀವ್ಸ್ ಏನದಾವು, ಪ್ಲ್ಯಾಂಟ್ಸ್ ಅದಾವು ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ಪ್ಲ್ಯಾಂಟ್ಸ್ ಅಂತ ಬರ್ಕೋತೀನಿ ಒಳಗೆ. ಇದು ಪ್ಲ್ಯಾಂಟ್ಸ್ ಆಯ್ತು. ಈಗ ನೆಕ್ಸ್ಟ್ ಆಲ್ ಪ್ಲ್ಯಾಂಟ್ಸ್ ಆರ್ ಟ್ರೀಸ್ ಅಂತ ಹೇಳ್ತಾನೆ. ಇವೆಲ್ಲ ಪ್ಲ್ಯಾಂಟ್ಸ್ ಏನದಾವು, ಎಲ್ಲ ಟ್ರೀಸ್ ಅದಾವು ಅಂತ ಹೇಳ್ತಾನೆ. ಇವೆಲ್ಲ ಏನದಾವು, ಟ್ರೀಸ್ ಅದಾವು, ಗಿಡಗಳು ಅದಾವು ಅಂತ ಹೇಳ್ತಾನೆ. ಹಂಗಾದ್ರೆ ಆಲ್ ಟ್ರೀಸ್ ಆರ್ ಬ್ಯಾಗ್ಸ್ ಅಂತ, ಬಿಗ್ ಅಂತ. ಇವೆಲ್ಲ ಟ್ರೀನು ಬಿಗ್ ಅದಾವು ಅಂದ್ರೆ ಇದ್ರಾಗ ಮತ್ತೊಂದು ಇನ್ನೊಂದು ಬರ್ತೈತಿ. ಇವೆಲ್ಲ ಏನದಾವು, ಬಿಗ್ ಅದಾವು. ಓಕೆ, ಸಮ್ ಟ್ರೀಸ್ ಆರ್ ಲೀವ್ಸ್ ಅಂತ. ಇದ್ರಾಗ ಸ್ವಲ್ಪ ಟ್ರೀಗಳು ಏನದಾವು, ಲೀವ್ಸ್ ಅದಾವು ಅಂತ ಕೇಳತ್ತಾನೆ. ಅಂದ್ರೆ ಇವು ಲೀವ್ಸ್ ಅದಾವು, ಇಲ್ಲಿ ಟ್ರೀ ಅದಾವು. ಎಲ್ಲ ಲೀವ್ಸ್ ಪ್ಲ್ಯಾಂಟ್ಸ್ ಒಳಗದಾವು, ಎಲ್ಲ ಪ್ಲ್ಯಾಂಟ್ಸ್ನ ಟ್ರೀಸ್ ಒಳಗೆ. ಹಾಗಾದ್ರೆ ಸ್ವಲ್ಪ ಲೀವ್ಸೂ ಟ್ರೀದಾಗ ಅದಾವ ಅಂದಂಗೆ ಅರ್ಥ. ಹಾಗಾದ್ರೆ ಆನ್ಸರ್ ಸ್ವಲ್ಪ ಟ್ರೀಸ್ ಆರ್ ಲೀವ್ಸ್ ಅಂತ. ಎಲ್ಲನೂ ಅದಾವು, ಹಾಗಾದ್ರೆ ಸ್ವಲ್ಪ ಟ್ರೀಸ್ನು ಲೀವ್ಸ್ ಇರ್ಬೋದು. ಸಮ್ ಕೇಸಸ್, ಆಲ ಮತ್ತು ಸಮ್ ಕೇಸಸ್ ಇದಕ್ಕೆ ಸಂಬಂಧಪಟ್ಟದ್ದ. ಟ್ರೀಸ ಮತ್ತು ಲೀವ್ಸ್ಗೆ ಸಂಬಂಧಪಟ್ಟದ್ದ ಇಲ್ಲೈತಿ. ಇಲ್ಲಿ ಲೀವ್ಸ್ ಐತಿ, ಇಲ್ಲಿ ಟ್ರೀಸ್ ಐತಿ. ಇವೆಲ್ಲ ಆಲ್ ಕೇಸಸ್ನಾಗ ಅದಾವು. ಆಲ್ ಕೇಸ್ ಇತ್ತಂದರೆ ಇದು ಸಮ್ ಕೇಸ್ನಾಗ ರೈಟ್ ಆಗ್ತೈತಿ, ಅಂದರೆ ಕರೆಕ್ಟ್ ಇರ್ತೈತಿ ಯಾವಾಗಲೂ. ಆಲ್ ಲೀವ್ಸ್ ಆರ್ ಬಿಗ್ ಅಂತ ಹೇಳ್ತಾನೆ. ಇವೆಲ್ಲ ಲೀವ್ಸ ಬಿಗ್ ಅದಾವು. ಹೌದು, ಇವೆಲ್ಲನ ಇದ್ರೊಳಗೆ ಬಂದು ಅಂದ್ರೆ ಆಲ್ ಲೀವ್ಸನ್ನು ಬಿಗ್ ಇರ್ತಾವೆ. ಹಂಗಾಗಿ ಕನ್ಕ್ಲೂಷನ್ನ ಬೋತ್ ಫಾಲೋಸ್ ಆಗ್ತೈತಿ. 1 ಮತ್ತು 2 ಫಾಲೋ ಆಗ್ತೈತಿ. ಈಗ 3ನೇ ಕ್ವೆಶ್ಚನ್ ನೋಡ್ರಿ. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್. ಏನು ಹೇಳ್ಯಾನ, ಸರ್ಕ್ಯುಲರ್, ಎಲ್ಲವೂ ಸರ್ಕ್ಯುಲರ ಬರತ್ತಾವ ಕ್ವೆಶ್ಚನ್. ಸರ್ಕ್ಯುಲರ್ದಾಗೇನು, ಇದು ಲೆಫ್ಟ್ ಆದ್ರೆ ಇದು ರೈಟ್. ಅವ ಬೇಕಂತ ಸರ್ಕ್ಯುಲರ್ ಕೊಡ್ತಾನೆ. ಯಾಕಂದ್ರೆ 2 ನೀವು ಸರ್ಕ್ಯುಲರ್ ನಾ ಹೇಳೋ ಮೆಥಡ್ ಮಾಡಿದ್ರೆ ಒಂದು ಟೈಮ್ನಾಗ ಬಿಡಿಸ್ಬೋದು. ಈಗ ಸರ್ಕಲ್ ತೆಗೆದು ಮಾಡ್ತಾರಲ್ಲ, ಅದಕ್ಕೆ 2 ಸರ್ಕಲ್ ತೆಗೆದು 2 ಸಲ ಮಾಡಬೇಕಾಗ್ತೈತಿ ಆನ್ಸರನ್ನು. ಅದಕ್ಕೆ ಟೈಮ್ ಕನ್ಸ್ಯೂಮ್ ಆಗ್ತೈತಿ. ಇದನ್ನು ನಾನು ಈಸಿ ಮಾಡೋ ಸಂಬಂಧ ಏನು ಮಾಡ್ತೀನಿ, ನಾನು ಒಂದು ಸರ್ಕಲನ್ನು, ಈಗ ಒಂದು ಸರ್ಕಲ್ ಇರಲಿ, ಅದನ್ನು ಕಟ್ ಮಾಡಿದಾಗ ಹಿಂಗೆ ಉದ್ಲೈನ್ ಆಗುತ್ತೆ. ಉದ್ಲೈನ್ ಬಿಡಿಸಿದ್ರೆ ಈಸಿ ಆಗುತ್ತೆ, ಜಲ್ದಿ ಬಿಡಿಸ್ಬೋದು ನಾವು. ಈಗ ಎಷ್ಟು ಮಂದಿ ಅದಾರ, 6 ಪೀಪಲ್ ಅದಾರೆ. 6 ಪೀಪಲ್ದೊಂದು ಗೆರೆ ಹಾಕೋಣ. 1 2 3 4 5 6 ಮಂದಿ ಆದರು. ಆಲ್ ಫೇಸಿಂಗ್ ಅಪೋಸಿಟ್ ಟು ಸೆಂಟರ್ ನೋಡಾಕತ್ತಾರು. ಡಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಇ ಅಂತ. ಡಿ ಇಮಿಡಿಯೇಟ್ ನೈಬರ್ ಆಫ್ ಇ, ಅಥವಾ ಇನ ಹತ್ತಿರ ಹಿಂಗೂ ಕುಂದ್ರಬೋದಲ್ಲ.
ಎರಡು ರೀತಿ ತಿಳ್ಕೊಳ್ತಾನೆ. ಓಕೆ, ಹೂ ಈಸ್ ಟು ಇಮಿಡಿಯೇಟ್ ದ ರೈಟ್ ಆಫ್ ಎಫ್ ಅಂತ. ಓಕೆ, ಡಿ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಇ, ಹೂ ಈಸ್ ದ ಇಮಿಡಿಯೇಟ್ ರೈಟ್ ಆಫ್ ಇ ಎಫ್ ಅಂತ. ಅಂದರೆ ಹೂ ಅಂದರೆ ಯಾರ, ಇ ಅಂತ. ಇ ಯಾರು ರೈಟ್ ಅದಾನೋ ಎಫ್ ಅನ್ ರೈಟ್ ಅದಾನ. ಹಂಗಾದ್ರೆ ಏನು ಬರ್ತೈತಿ ನನಗೆ, ಇದು ಇಟ್ರೇಷನ್ ಫಾಲೋ ಆಗ್ತೈತಿ, ಇದು ಇಟ್ರೇಷನ್ ಫಾಲೋ ಆಗ್ತೈತಿ. ಹಂಗಾದ್ರೆ ಇದು ಕ್ಯಾನ್ಸಲ್ ಆಗ್ತೈತಿ, ಇದು ಕರೆಕ್ಟ್ ಆಗ್ತೈತಿ. ಯಾಕಂದ್ರೆ ಎಫ್ ಅನ್ ರೈಟ್ ಇಮಿಡಿಯೇಟ್ ರೈಟನ್ನು ಯಾರದಾರ, ಎಫ್ ಅನ್ ಇಮಿಡಿಯೇಟ್ ರೈಟ್ ಇ ಅದಾನ. ಹಂಗಾದ್ರೆ ನಾನು ಏನು ಮಾಡ್ಕೋತೀನಿ, ಆನ್ಸರ್ ಇಲ್ಲಿ ಬರ್ಕೊಂಡು ಇಲ್ಲಿ ಏನು ಮಾಡೋಣ, ಎಲ್ಲಿ ಬೇಕಾದ್ರೆ ಇಲ್ಲಿ ಬರೋಣ. ಎಫ್ ಆಗಂತಲೇ ಇ ಬಂತು, ಇ ಅಂತಲೇ ಡಿ ಬಂತು. ಓಕೆ, ಹಾಗಾದ್ರೆ ಎ ಇಸ್ ದ ಇಮಿಡಿಯೇಟ್ ನೈಬರ್ ಆಫ್ ಡಿ ಆ್ಯಂಡ್ ಸಿ ಅಂತ. ಡಿ ಮತ್ತು ಸಿ ನಡುವೆ ಅಂದರೆ ಸರ್ಕಲ್ ಐತಿ, ಇದು ಕೂಡ್ತೈತಿ ಇಲ್ಲಿ ಲಾಸ್ಟಕ್ಕೆ. ಡಿ ಮತ್ತು ಸಿ, ಡಿ ಇಲ್ಲಿ ಅದಾನ. ಹಂಗಾದ್ರೆ ಡಿ ಮತ್ತು ಸಿ ನಡುವೆ ಯಾರದಾರು, ಎ ಅದಾನಂತ. ಹಂಗಾದ್ರೆ ಇಲ್ಲಿ ಸಿ ಏನು ಬರೀತೀನಿ, ಇವ್ರ ನಡುವೆ ಯಾರದಾರು, ಎ ಅದಾನು. ಈಗ ನೆಕ್ಸ್ಟ್ ಇನ್ನು ಒಂದು ಉಳಿತು, ಎ ಬಿ ಸಿ ಡಿ ಆಯ್ತು, ಇ ಆಯ್ತು, ಎಫ್ ಆಯ್ತು. ಯಾರು ಉಳಿದ್ರು, ಬಿ ಉಳ್ದ. ಬಿ ಇಲ್ಲಿ ಬರ್ದೆ. ಹಂಗಾದ್ರೆ ಹೂ ಈಸ್ ಅಮಾಂಗ್ ದ ಫಾಲೋಯಿಂಗ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ, ಸೆಕೆಂಡ್ ಲೆಫ್ಟ್ ಆಫ್ ಇ, ಈನ ಸೆಕೆಂಡ್ ಲೆಫ್ಟ್ ಯಾರದಾರು ಅಂತ ಕೇಳ್ತಾನೆ. ಇಲ್ಲಿ ಇದನ್ನು, ಇಲ್ಲಿ ಇದನ್ನು, ಇದು ಇದನ್ನು ಸೆಕೆಂಡ್ ಲೆಫ್ಟ್ ಅಂದರೆ ಈ ಕಡೆ ಬರ್ಬೇಕಾ, ಇದು 1 ಇದು 2. ಹಂಗಾದ್ರೆ ಬಿನ ಅದನ್ನು ಆನ್ಸರ್, ಮೂರನೇದು ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋಣ, ಇಲ್ಲಿ ಏನು ಮಾಡಬೇಕು ನಾವು, ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ ಡಿವೈಡೆಡ್ ಬೈ ಐತೆ, ಇಲ್ಲಿ ಇಂಟು ಐತೆ. ಇಲ್ಲಿ ನೋಡ್ರಿ ಸ್ವಲ್ಪ ಕನ್ನಡಿಸ್ರಿ, ಇಲ್ಲಿ ಸಣ್ಣದ ನಂಬರ್ ಬರ್ಬೇಕು. ಇಲ್ಲಿ ಡಿವೈಡೆಡ್ ಬೈ ಮಾಡ್ರೆ 5 3 15 ಆಗುತ್ತೆ. 3 ಬಂತೈತಿ, ಇಲ್ಲಿ 3 ಬಂತಂದ್ರೆ 27 3 81 ಆಗ್ತೈತಿ. ಬಟ್ 81ರಾಗ ನಾನು 9 ಕಳೆದ್ರೆ 51 ಬರೋಂಗಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇದನ್ನು ಡಿವೈಡೆಡ್ ಬೈ ಚೇಂಜ್ ಮಾಡ್ಕೋಬೇಕು. ಡಿವೈಡೆಡ್ ಬೈ ಎದ್ರ ಜೊತೆ ಚೇಂಜ್ ಮಾಡಬೇಕು, ಮತ್ತು ಡಿವೈಡೆಡ್ ಬೈ ಎಲ್ಲಿ ಹೋಗ್ತೈತಿ ಅಲ್ಲಿ ಅದು ಡಿವೈಡ್ ಮಾಡ್ಬೇಕು, ಅದನ್ನು ಆ ಅಂಕಿನ ಡಿವೈಡ್ ಮಾಡ್ಬೇಕು. ಹಾಗಾಗಿ ನಾನು ಇಂಟು ಮತ್ತು ಡಿವೈಡ್ ಬೈ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಇಲ್ಲಿ ಡಿವೈಡ್ ಬೈ ಅಂತಂದ್ರೆ 5 ಡಿವೈಡ್ ಬೈ 27 ಆಗ್ತೈತಿ, ಅದು ಕಟ್ತಾ ಹೋಗೋಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಡಿವೈಡೆಡ್ ಬೈ ಇಲ್ಲಿ ಬರ್ತೈತಿ, ಇಲ್ಲಿ ಡಿವೈಡೆಡ್ ಬೈ ತೊಗೋತೀನಿ. ಯಾಕಂದ್ರೆ 3ಅನ್ನು 27ರಲ್ಲಿ 3ರಲ್ಲಿ ಡಿವೈಡ್ ಮಾಡ್ಬೋದು. ಹಾಗಾಗಿ ಈಗ ಆನ್ಸರ್ ಕರೆಕ್ಟ್ ಆಗ್ಬೇಕು ನಮ್ಮದು. ಪ್ಲಸ್ ಮತ್ತು ಡಿವೈಡೆಡ್ ಬೈ ಚೇಂಜ್ ಆಗ್ತಾವೆ. ಅಂದರೆ ಇಲ್ಲಿ ಪ್ಲಸ್ ಬಂತು, 5 ಆಯ್ತು, ನಂತರ ಇಂಟು ಆಯಿತು, 27 ಆಯ್ತು, ಡಿವೈಡೆಡ್ ಬೈ 3 ಆಯಿತು, ಆನಂತರ -9 ಆಯಿತು, -3 ಆಗುತ್ತೆ, -9 ಆಯಿತು. ಇದನ್ನು ಕಡ್ತಾ ಹೊಡೀರಿ. ಹಿಂಗೆ ಕಡ್ತಾ ಹೊಡೆದಾಗ ಏನಾಗುತ್ತೆ, 3 1 3 9, 3 1 3 9. ಓಕೆ, 9 5 45, 45 ಪ್ಲಸ್ 15 ಪ್ಲಸ್ 45 ಆಯಿತು, -9 ಆಯ್ತು. 15 ಸೇರಿಸಿ ಎಷ್ಟು ಆಗ್ತೈತಿ, 60 ಆಗ್ತೈತಿ. 60 ಆಯ್ತು, -9 ಮಾಡಿರಿ, 51 ಆಗ್ತೈತಿ. ಆನ್ಸರ್ ಬಂತಿಲ್ಲ ನಮ್ದು. ಹಂಗಾದ್ರೆ ಆನ್ಸರ್ ಏನಾಗೈತಿ, ಡಿವೈಡೆಡ್ ಬೈ ಮತ್ತು ಪ್ಲಸ್ ಚೇಂಜ್ ಮಾಡಬೇಕು. ಓಕೆ, ಈಗ 5ನೇ ಕ್ವೆಶನ್ ನೋಡೋಣ. ಇಲ್ಲಿ ಏನು ಮಾಡ್ಯಾನ, ಇಂಥ ಕ್ವೆಶನ್ನ ಲಾಸ್ಟ್ ಬಿಡ್ಸಕ್ಕೆ ನೋಡ್ರಿ. ಅಂದರೆ ಒಂದೊಂದು ಕ್ವೆಶನ್ ಟಫ್ ಇರುತ್ತವೆ ಇವ. ಆನಂತರ ಇಲ್ಲಿ ನೋಡ್ರಿ ಏನು ಮಾಡ್ಯಾನ, ಇದು ದೊಡ್ಡ ನಂಬರ್ ಬರ್ಬೇಕು ನಮ್ಗೆ. ಇವೆರಡು ಕೂಡಿಸಿ ನೋಡ್ರಿ ಎಷ್ಟಾಗ್ತೈತಿ, 40ಕ್ಕೆ 20 ಸೇರಿಸ್ರೆ 60 ಆಯ್ತು, 62 ಆಗ್ತೈತಿ. 62 ಇಂಟು 2 4 8, 2 6 12, 6 2 2 4. ಅಂದರೆ ಇದು ಬರೋದಿಲ್ಲ. ಮಲ್ಟಿಪ್ಲೈ ಮಾಡಿದ್ರೆ 4 ಬಿಡಿಸ್ದಂದಾಗ ಬರೋಂಗಿಲ್ಲ, ಅದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ. ನಾನು ಏನು ಮಾಡ್ತೀನಿ, 43ದಾಗ -19 ಮಾಡ್ತೀನಿ. ಮೊದಲು ಕೂಡಿಸಿದ್ನಿ, ಈಗ ಮೈನಸ್ ಮಾಡಿ ನೋಡ್ತೀನಿ. ಅವಾಗ ಎಷ್ಟು ಆಯ್ತು, 43ರಾಗ 19 ತೆಗೆದ್ರೆ 40ರಾಗ 20 ತೆಗಿರಿ, 20 ಉಳಿತು. ಒಂದು ಹೆಚ್ಚಿಗೆ ತೆಗ್ದೀನಿ, ಒಂದು ಕೂಡಿಸ್ರಿ 21 ಆಯ್ತು. ಅಂದರೆ 24 ಬಂತು. ಒಂದು 24 ಬಂತು. 24 ಇಂಟು ಲಾಸ್ಟಿಗೆ 4 ಬರ್ಬೇಕು. ಲಾಸ್ಟಿಗೆ 4 ಬರ್ಬೇಕಾದ್ರೆ ಇಂಟು ಎತ್ತಲೇ ಮಾಡ್ಬೇಕು, ನಾನು 1ರಲ್ಲೇ ಮಾಡಬೇಕು. 1ರಲ್ಲೇ ಮಾಡ್ರೆ ಲಾಸ್ಟಿಗೆ 4 ಬರುತ್ತೆ. ಹಾಗಾದ್ರೆ 11ರಲ್ಲೇ ಮಾಡ್ಬೇಕು. 11ರಲ್ಲೇ ಮಾಡೋದು. ಇಂಟು 11ರಲ್ಲೇ ಮಾಡ್ರೆ ಲಾಸ್ಟಿಗೆ 4 ಬರ್ತೈತಿ. ಅಂದರೆ 240 ಮೇಲೆ ಐತೆ, ಅದಕ್ಕೆ 11ರಲ್ಲೇ ಮಾಡ್ತೀನಿ. 11ರಲ್ಲೇ ಮಾಡಿದಾಗ ಎಷ್ಟು ಬರ್ತೈತಿ, 4 4 2 6 2 ಸರಿ 264. ಓಕೆ, ಕರೆಕ್ಟ್ ಬಂತು ನಮ್ಗೆ. ಈಗ 27ರಾಗ 15 ಮೈನಸ್ ಮಾಡಿರಿ, ಅವಾಗ ಏನು ಬರ್ತೈತಿ, 7ರಾಗ 5 ಹೋದರೆ 2 ಬಂತು, 2ರಾಗ 1 ಹೋದ್ರೆ 1 ಬಂತು. ಇಂಟು 11 ಮಾಡಿರಿ, 232 ಬರ್ತೈತಿ. ಓಕೆ, ನಮಗೆ ಇಟ್ರೇಷನ್ ಸೇಮ್ ಫಾಲೋ ಆಗೈತೆ. ಹಾಗಾದ್ರೆ ಇದನ್ನು ಚೆಕ್ ಮಾಡೋಣ. 50ರಾಗ 29 ತೆಗೆದ್ರೆ ಎಷ್ಟು ಉಳಿತೈತಿ, 30 ತೆಗೀರಿ, 20 ಉಳಿತು. ಅಂದ್ರೆ ಒಂದು ಹೆಚ್ಚಿಗೆ ತೆಗೆದೀನಿ, 21 ಇಂಟು 11,
21 ಇಂಟು 11 21. ಈಗ 50 ಐತೆ, 50ರಾಗ 29 ಮೈನಸ್ ಮಾಡಿ ಆನಂತರ ಎಷ್ಟು ಉಳಿತು? 21 ಉಳಿತು. ಇಂಟು 11 ಮಾಡ್ತೀನಿ. ಇದ್ರ ಮಲ್ಟಿಪ್ಲಿಕೇಶನ್ ಭಾಳ ಈಜಿ. 1 ಹಂಗೆ ಬರ್ಕೋತೀನಿ, 1 2 3 ಆಗ್ತೈತಿ, 2 1 2 231 ಆಗಾಯಿತು. ಇದು ಬರೋದಿಲ್ಲ, ಒಂದೇದು ಕರೆಕ್ಟ್ ಆಗಂಗಿಲ್ಲ. ಹಂಗಾದ್ರೆ 59 39 ಹೋದ್ರೆ 20 ಉಳಿತು. 20 ಇಂಟು 10 ಮಾಡ್ರೆ 20 ಇಂಟು 11 ಮಾಡ್ಬೇಕು. 0 ಹಂಗೆ ಬರ್ಕೊಂಡು 2 ಹಂಗೆ ಬರ್ಕೊಂಡು 2 ಬರ್ತೈತಿ, ಇದು ಬರೋಂಗಿಲ್ಲ. 39ರಾಗ 23 ತೆಗೀರಿ, 6 ಉಳಿತು. ಆನಂತರ 3ರಾಗ 2 ತೆಗೀರಿ, 1 ಉಳಿತು. ಇಂಟು 11 ಮಾಡಿರಿ, ಎಷ್ಟು ಬರ್ತೈತಿ? 6 6 1 7, 1 1. ಓಕೆ, ಇದು ಫಾಲೋ ಆಗತೈತಿ. ಅಂದ್ರೆ ಆನ್ಸರ್ ಮೂರನೇದು ಆನ್ಸರ್ ಕರೆಕ್ಟ್ ಆಗುತ್ತೆ ನಮಗೆ. ಓಕೆ, ಈಗ ಇವು 6ನೇ ಕ್ವೆಶನ್ ನೋಡ್ರಿ. ಈ ಹೌಸ್ ಅನ್ನೋ ವರ್ಡನ್ನು ಈ ಕೋಡ್ದಾಗ ಬರ್ದಾನ. ಅನಂತರ ಗಾರ್ಡನ್ ಕೋಡನ್ನು ಈ ಕೋಡ್ನಾಗ ಬರ್ದಾನ. ಆರೆಂಜ್ ಅನ್ನೋ ಕೋಡನ್ನು ಇದ್ರೊಳಗೆ ಬರ್ದಾನ. ಹೆಚ್ಚಗಂತಲೇ AE, ಓಗಂತಲೇ QA. ಓಕೆ, HOUSE, AE, QA, VUA, ಇದು V ಐತಿ, UA F. ಇದ್ರ ನಡುವೆ ಹೆಚ್ಚಗಂತಲೇ I +1 ಮಾಡಿದ, O ಅಂತಲೇ Q, OPQ +2 ಮಾಡಿದ. U ಅಂದ್ರೆ 21, V22 +1 +2 +1. ಹಂಗಾದ್ರೆ ಇದಕ್ಕೂ ಹಂಗೆ ಮಾಡಿರಿ, +1 ಮಾಡಿರಿ ಅಷ್ಟಾಗ. ಸಾರಿ, ಇದಕ್ಕಲ್ಲ, ಇದಕ್ಕೆ ಮಾಡ್ಬೇಕು, ಇದನ್ನು ಕಂಡು ಹಿಡಿಬೇಕಲ್ಲ. +1 OP ಬಂತು, P ಬಂತು. 6 ಅಂತಲೇ T ಬಂತು, 2 ಸೇರಿಸ್ಬೇಕು. ಎರಡನೇದಕ್ಕೆ 2 ಸೇರಿಸ್ಬೇಕು, PT ಬರ್ಬೇಕು. ಅಲ್ಲಿ PS ಕೊಟ್ಟಾನ, ಇವಂತೂ 2 ಬರೋಂಗಿಲ್ಲ. ಅಂದರೆ ಇಲ್ಲಿ PT ಐತಿ, ಇದು ಆನ್ಸರ್. ಈಗ ನೋಡ್ರಿ, ಇದೇನು ಮಾಡಬೇಕು? ಎಂಬೆಡೆಡ್ ಗಿವನ್ ಫಿಗರ್ ತಗೋಬೇಕು. ಇಂಥದ್ದು ಭಾಳ ಗಜಿಬಿಜಿ ಡಯಾಗ್ರಾಮ್ ಇತ್ತಂದ್ರೆ ಇದನ್ನು ಲಾಸ್ಟ್ ಮಾಡಕ್ಕೆ ನೋಡ್ರಿ, ಜಲ್ದಿ ಸಿಗಂಗಿಲ್ಲ ಆನ್ಸರ. ಎಲ್ಲೈತಿ ಅಂತ ನಂಗೆ ಗೊತ್ತಾಗಂಗಿಲ್ಲ. ಇದೆಲ್ಲೈತಿ, ಇದು ಎಲ್ಲಿಯೂ ಕಾಣಿಸ್ತಿಲ್ಲ. ಈ ಕಡೆ ಮುಖ ಇದ್ದದ್ದು ಯಾವುದೂ ಇಲ್ಲ. ಇಲ್ಲೊಂದು ಐತಿ, ಇದು ಈ ಕಡೆ ಮುಖ ಐತಿ. ಆನಂತರ ಇದೈತಿ, ಇಲ್ಲೊಂದು ಐತಿ, ಹಿಂಗೆ ಒಂದೈತಿ, ಹಿಂಗೈತಿ. ಅಂದ್ರೆ ಓಕೆ, ಒಂದೇದು ಆನ್ಸರ್ ಆಗತ್ತೆ ಅನ್ಸೈತಿ ನನಗೆ. ಒಂದೇದು ಆನ್ಸರ್ ಆಗತ್ತೆ. ಇಲ್ಲೈತಿ, ಹಿಂಗೆ ಬಂತು ಸ್ಟೇಟ. ಸಾರಿ, ಕರೆಕ್ಟಾಗಿ ಹೇಳ್ತೀನಿ ಬೇರೆನ. ಓಕೆ, ಇಲ್ಲಿ ಬಂತ, ಹಿಂಗೆ ಬಂತ, ಹಿಂಗೆ ಬಂತ, ಇಲ್ಲಿ ಬಂತು, ಇಲ್ಲಿ ಬಂತು. ಇದು ಗೆರೆ ಐತಿ, ಇದು ಒಂದೇದು ಆನ್ಸರ್ ಆಗುತ್ತೆ. ಮತ್ತು ಇದು ಆನ್ಸರ್ ಆಗುತ್ತೆ. ಮತ್ತು ಯಾವುದು ಸಿಗಂಗೆ ಕಾಣಂಗಿಲ್ಲ ಇಲ್ಲಿ. ಇದು ಎಲ್ಲ ಕ್ಯಾನ್ಸಲ್ ಆಗ್ತವೆ. 8ನೇ ಕ್ವೆಶನ್ ನೋಡ್ರಿ. ಈಗ ಇದು ಸೇಮ್ ಹಂಗೆ ಬಂದೈತಿ, ಇದು ಎಂಬೆಡೆಡ್ ಫಿಗರ. ಓಕೆ, ಹಿಂಗೆ ಚೌಕ್ ಬಾಕ್ಸ್ ಇದ್ದು ಫಸ್ಟ್ದಾಗ ಐತಿ. ಇದು ಹಿಂಗೂ ಬಂದೈತಿ ಗೆರೆ, ಹಿಂಗೂ ಬಂದೈತಿ ಗೆರೆ. ಓಕೆ, ಇದ್ರೊಳಗೆ ಇಲ್ಲಿ ನಡು ಗೆರೆ ಕೊಟ್ಟಾನ, ಇಲ್ಲಿಲ್ಲ ಗೆರೆ. ಆನಂತರ ಇದು ಹಿಂಗೈತಿ, ಬಟ್ ಇಲ್ಲಿ ಗೆರೆ ಬಂದೈತಿ. ಇನ್ನೊಂದು ಏನು ಮಿಸ್ ಆಗೈತಿ ಇದ್ರೊಳಗೆ? ಓಕೆ, ಇಲ್ಲೊಂದು ಗೆರೆ ಹಿಂಗೆ ಬಂದೈತಿಲ್ಲ, ಹಂಗೆ ಇಲ್ಲಿ ಗೆರೆ ಇಲ್ಲ, ಇಲ್ಲಿಲ್ಲ. ಹಾಗಾದ್ರೆ ಇದ್ರೊಳಗೆ ಎಕ್ಸ್ಟ್ರಾ ಕೊಟ್ಟಾನ, ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಹಂಗಾದ್ರೆ ಇದು ಎಲ್ಲಿ ಬರತೈತಿ? ಇಲ್ಲಿ ಗೆರೆಗಳು ಕೊಟ್ಟಾನ, ಇವು ಒಂದು ಗೆರೆ ಐತಿ, ಇದು ಗೆರೆ ಇಲ್ಲ, ಇದು ಗೆರೆ ಮೇನ್ ಡಯಾಗ್ರಾಮ್ದಾಗಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಆಗ್ತಾವೆ. ಆನ್ಸರ್ ಒಂದೇದು ಕರೆಕ್ಟ್ ಆಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ಓಕೆ, ಇದ್ರದ್ದು ಗ್ಯಾಪ್ ನೋಡ್ರಿ. 6ರಾಗ 1 ಹೋದ್ರೆ 5 ಬಂತು, 4ರಾಗ 2 ಹೋದ್ರೆ 2 ಬಂತು, 9ರಾಗ 7 ಹೋದ್ರೆ 2 ಬಂತು, 225 ಬಂತು. ಇಲ್ಲಿ 1ರಾಗ 2 ಹೋಗಂಗಿಲ್ಲ. ನಾನು ಏನು ಮಾಡ್ತೀನಿ, 11ರಾಗ 2 ತೆಗಿತೀನಿ, ಅವಾಗ 9 ಬರ್ತೈತಿ. 2ರಾಗ 5 ಹೋಗಂಗಿಲ್ಲ, 12ರಾಗ 5 ತೆಗಿತೀನಿ. 5 ಒಂದು ಇಲ್ಲೊಂದು ಕೈಲ ಬಂದೈತಿ, 6 ತೆಗಿಬೇಕು. 12ರಾಗ 6 ತೆಗೆದ್ರೆ 2 ಉಳಿದೈತಿ, 12ರಾಗ 6 ತೆಗೆದ್ರೆ 6 ಉಳಿದೈತಿ. 7ರಾಗ 5 ತೆಗಿಬೇಕು, ಬಟ್ ಒಂದು ಕೈಲ ತೊಗೊಂಡಿರ್ತೀವಿ. 7ರಾಗ 6 ತೆಗೆದ್ರೆ 1 ಉಳಿದೈತಿ. ಇದು ಸ್ಕ್ವೇರ್ ನಂಬರ್ ಐತಿ. ಇದು 15ರ ಸ್ಕ್ವೇರ, ಇದು 13ರ ಸ್ಕ್ವೇರ. ಅಂದರೆ 2 - 10. ಈಗ ನನಗೇನು ಬರಬೇಕು? 11ರ ಸ್ಕ್ವೇರ್ ಬರಬೇಕು. 11ರ ಸ್ಕ್ವೇರ್ ಅಂದರೆ ಎಷ್ಟು ಬರ್ತೈತಿ? 121 ಬರ್ತೈತಿ.
ಈ 121 ಮೈನಸ್ ಮಾಡಿರಿ. 2ರಾಗ 1 ಹೋದ್ರೆ 1 ಬಂತು, 5ರಾಗ 2 ಹೋದ್ರೆ 3 ಬಂತು, 5ರಾಗ 1 ಹೋದ್ರೆ 4 ಬಂತು. 431 ಐತೆ. ಓಕೆ, ಆನ್ಸರ್ ಐತಿ. ನೆಕ್ಸ್ಟ್ ಈಗ ನೋಡಿರಿ, ಇದೇನು ಮಾಡಬೇಕು, 222 ಬರ್ಬೇಕು ನಂಗೆ. ಇಲ್ಲಿ ಇಂಟು ಬಂತು 15 6 15 7 105 ಡಿವೈಡ್ ಬೈ ಆಗ್ತೈತಿ. 15 7 105, 5 7 35 ಆಗೈತಿ. 5 7 35 ಅಂದ್ರೆ ದೊಡ್ಡ ನಂಬರ್ ಆಗ್ತೈತಿ, 300 ಮೇಲೆ ಆಗೈತಿ. 300 ಮೇಲೆ ಆಗ್ತೈತಿ. ಹಂಗಾದ್ರೆ ನಾನು ಏನು ಮಾಡಬೇಕು, ಇಲ್ಲಿ ಡಿವೈಡ್ ಬೈ ಅಂದ್ರೆ ಇದು ಡಿವೈಡ್ ಬೈ ಆಗ್ತೈತಿ, ಇಲ್ಲಿ ಡಿವೈಡ್ ಬೈ ಬರ್ತೈತಿ. ಯಾಕಂದ್ರೆ 6 54 ಡಿವೈಡ್ ಬೈ ಆಗ್ತೈತಿ. ಹಾಗಾದ್ರೆ ನಾನು ಪ್ಲಸ್ ಅಲ್ಲಿ ಹೋಗ್ತೀನಿ, 105 ನಂತರ ಪ್ಲಸ್ ಇಲ್ಲಿ ಬಂತು 15 ಬಂತು ಇಂಟು 54 ಡಿವೈಡ್ ಬೈ 6 ಮೈನಸ್ 18. ಈಗ ಕಡ್ತಾ ಹೊಡಿನು. ಈಗ ಕಡ್ತಾ ಹೊಡೆದ್ರೆ ಏನಾಗ್ತೈತಿ, 6 1 6 9 15 9 105 105 ಪ್ಲಸ್ 15 ಅಂದರೆ 35 ಮೈನಸ್ 18. ಈಗ 5ಕ್ಕೆ 5 ಸೇರಿಸಿದ್ರೆ 140 ಪ್ಲಸ್ 240 240 ಮೈನಸ್ 18 ಈಕ್ವಲ್ ಟು 40ರಾಗ 20 ತೆಗಿರಿ, 20 ಉಳಿದೈತಿ. 220 ಪ್ಲಸ್ ನಾನು 2 ಎಕ್ಸ್ಟ್ರಾ ತೆಗೆದೀನಿ, ಇನ್ನು ಅದನ್ನು 2 ಕೂಡಿಸ್ರಿ. ಅದಕ್ಕೆ 220ಕ್ಕೆ 2 ಸೇರಿಸ್ರಿ 222 ಆಗ್ತೈತಿ. ಆನ್ಸರ್ ಕರೆಕ್ಟ್ ಐತಿ. ಅಂದ್ರೆ ಡಿವೈಡೆಡ್ ಬೈ ಮತ್ತು ಪ್ಲಸ್ ಚೇಂಜ್ ಆಗ್ತೈತಿ. ಆನ್ಸರ್ ಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಇದು ಬ್ಲಡ್ ರಿಲೇಷನ್. ಹೆಣ್ಮಕ್ಳನ್ನ ನಾನು ರೌಂಡ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ. ಮೇಲಿಂದ ಕೆಳಗೆ ಬಂದ್ರೆ ಉದ್ದ ಲೈನ್, ಕೆಳಗಿನ ಗಂಡ ಇಂತಿದ್ರೆ ಡಬಲ್ ಲೈನ್, ಒಂದು ಹಾರಿಜಾಂಟಲ್ ಲೈನ್ ಇತ್ತಂದ್ರೆ ಸಿಬ್ಲಿಂಗ್ಸ. ಓಕೆ, ಈಗ ಡಾಲರ್ ಅಂದರೆ ಏನು ಬರ್ಕೊಂಡು ನೋಡ್ರಿ, ಹೆಚ್ ಐತೆ. ಹೆಚ್ ಅಂದರೆ ಡಾಲರ್ ಅಂದರೆ ಏನು ಹೇಳೋಣ, ಇಲ್ಲಿ ಡಾಲರ್ ಅಂದರೆ ಎಫ್ ಇಸ್ ಅ ಫಾದರ್ ಆಫ್ ಜೆ ಅಂತ. ಹಾಗಾದ್ರೆ ಹೆಚ್ ಫಾದರ್ ಆಯ್ತು. ಎದಕ್ಕೆ ಫಾದರ್ ಆಯ್ತು, ಐಕ್ ಫಾದರ್ ಆಯ್ತು. ಆನಂತರ ಪ್ಲಸ್ ಕೊಟ್ಟಾನ. ಪ್ಲಸ್ ಅಂದರೆ ಏನೈತಿ, ಇಲ್ಲಿ ಕೊಟ್ಟಾನ ಫಾದರ್ ಆಫ್ ಜೆ ಅಂತ. ಸಾರಿ, ಇದು ಮದರ್ ಐತಿ. ಫಾದರ್ ಅಂತ ಹೋದೀನಿ, ಇದು ಮದರ್ ಐತಿ, ಇದು ಮದರ್. ಹಾಗಾದ್ರೆ ಹೆಚ್ ಮದರ್ ಆಗ್ತೈತಿ, ಮದರ್ ಆಫ್ ಜಿ. ಆನಂತರ ಮದರ್ ಆಫ್ ಆಯತ್. ಓಕೆ, ಪ್ಲಸ್ ಅಂದ್ರೆ ಫಾದರ್. ಎದ್ರದ್ದು ಫಾದರ್ ಐತಿ, ಜೇದ ಫಾದರ್ ಐತಿ. ಹಾಗಾದ್ರೆ ಆಯ ಫಾದರ್ ಆಗ್ತೈತಿ. ಎದ್ರದ್ದು, ಜೇದ ಫಾದರ್ ಆಗ್ತೈತಿ. ಆನಂತರ ಮೈನಸ್. ಮೈನಸ್ ಅಂದರೆ ಏನು ಹೇಳೋಣ, ಬ್ರದರ್ ಆಫ್ ಜಿ ಅಂತ. ಇದು ಬ್ರದರ್ ಆಗ್ತೈತಿ. ಎದಕ್ಕೆ ಬ್ರದರ್ ಆಗ್ತೈತಿ, ಜಿಗೆ ಬ್ರದರ್ ಆಗ್ತೈತಿ. ಮುಂದೇನು ಹೇಳೋಣ, ಕೇಕ್ ಬ್ರದರ್ ಆಗ್ತೈತಿ. ನಾನು ಹಿಂಗೆ ತಪ್ಪು ಬರ್ಕೋತೀನಿ, ಕೇಕ್ ಬ್ರದರ್ ಆಗ್ತೈತಿ. ಕೇಕ್ ಬ್ರದರ್ ಆತಂದ್ರೆ ದೆನ್ ಹೌ ಕೆ ಇಸ್ ರಿಲೇಟೆಡ್ ಟು ಹೆಚ್. ಹೆಚ್ಗೆ ಹೆಂಗೆ ಸಂಬಂಧ ಹೊಂದೈತಿ, ಹೆಚ್ಗೆ ಕೆ ಹೆಂಗೆ ಸಂಬಂಧ ಹೊಂದೈತಿ ಅಂತ ಕೇಳ್ತಾನೆ. ಏನಾಗ್ತೈತಿ, ಹೆಚ್ ಹೆಂಗೆ ಸಂಬಂಧ ಹೊಂದೈತಿ, ಇದು ಬ್ರದರ್ ಅದು, ಇದು ಅಪ್ಪ ಆತ, ಅಪ್ಪನ ಅವ್ವ ಅಂದ್ರೆ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಹಂಗಾದ್ರೆ ತಂದೆಯ ಅಜ್ಜಿ ಆಗುತ್ತಾ, ತಂದೆಯ ಅಜ್ಜಿ ಆಗುತ್ತಾ. ಇದು ಇಂಗ್ಲೀಷ್ನಾಗ ಕರೆಕ್ಟ್ ಐತಿ, ಬಟ್ ಕನ್ನಡದಾಗ ಇದನ್ನು ಚೇಂಜ್ ಆಗೈತಿ, ಸ್ವಲ್ಪ ನೋಡ್ಕೊಳ್ರಿ. ಓಕೆ, ಬ್ರೈಟ್ ಅನ್ನೋದ ವರ್ಡನ್ನು ಹಿಂಗೆ ಕಾಲ್ ಮಾಡ್ಯಾನು. ಇಲ್ಲಿ ಬಿದಿಂದ ಡಿ ಹೋಗ್ಯಾನು +2 ಮಾಡ್ಯಾನು, ಆರ್ದಿಂದ ಟಿ ಹೋಗ್ಯಾನು +2 ಮಾಡ್ಯಾನು, ಐದಿಂದ ಕೇಕ್ ಹೋಗ್ಯಾನು, IJK ಅಂದರೆ +2 ಮಾಡ್ಯಾನು. ಎಲ್ಲಾದ್ರೂ +2 ಮಾಡ್ಕೊತ ಹೋಗ್ಯಾನು. ಎಫ್ದಿಂದ +2 ಮಾಡಿರಿ, +2 ಮಾಡಿರಿ. F6 H8 H ಬರ್ತೈತಿ. ಓಕ್ಕೆ +2 ಮಾಡಿರಿ, +2 ಮಾಡಿರಿ. O 15, Q 17, HQ ಬರಬೇಕು. ಆರಕ್ಕೆ +2 ಮಾಡಿರಿ, +2 ಮಾಡಿದಾಗ ಟಿ ಬರ್ತೈತಿ. HQT ಕರೆಕ್ಟ್ ಐತಿ. ಆನಂತರ ನೆಕ್ಸ್ಟ್ ಯಾವ್ದು ಕಂಡುಹಿಡಿಬೇಕು, ನಾವೆಲ್ಲ ಸೇಮ್ ಅದಾವ. ಲಾಸ್ಟದ್ದು ಕಂಡುಹಿಡಿಯೋನು ಎಸ್ ಅದಕ್ಕೆ +2 ಮಾಡಿರಿ. S19 U21 U ಬರಬೇಕು. ಹಾಗಾದ್ರೆ ಆನ್ಸರ್ ಎರಡನೇದಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ B2 D4 5 7 8 10. ಹಾಗಾದ್ರೆ ಇಲ್ಲಿ +2 ಮಾಡಿದ, ಇಲ್ಲಿ +1 ಮಾಡಿದ, ಇಲ್ಲಿ +2 ಮಾಡಿದ, ಇಲ್ಲಿ +1 ಮಾಡಿದ, ಇಲ್ಲಿ +2 ಮಾಡಿದ, ಇಲ್ಲಿ +1 ಮಾಡ್ತಾನು. ಹಂಗಾದ್ರೆ K11 ಬರಬೇಕು. ಆನ್ಸರ್ K ಬರಬೇಕು. ಮುಗೀತು. ಈಗ ಇಂಗ್ಲೀಷ್ ಡಿಕ್ಷನರಿ ಆರ್ಡರ್ದಾಗ ಬರೀಬೇಕು ಇದನ್ನು. DI ಎಲ್ಲಾದರೂ ಹೋಗೈತಿ. ಎಪ್ಪನ ಫಸ್ಟ್ ಬರ್ತೈತಿ. ಡಬಲ್ ಎಪ್ಪ ಅಂತಲೇ ಬರ್ತೈತಿ.
ಅದರ 2 ಗಂತಲೇ 1 ಬರಬೇಕು. 2 ಗಂತಲೇ 1 ಇರೋದು ಇದು ಒಂದೇ ಜಾಗದಾಗ ಐತಿ. ಹಾಗಾದ್ರೆ ಇದು ಆನ್ಸರ ಹೋಯ್ತು. ಓಕೆ, ಇದು 3 ಡಯಾಗ್ರಾಮ್ ಕೊಟ್ಟಾನ. 3 ಡಯಾಗ್ರಾಮ್ ಕೊಟ್ಟಾಗ ಭಾಳ ಈಸಿ ಮೆಥಡ್ ಅಂದ್ರೆ ಇಲ್ಲಿ ಸೇಮ್ ರೋ ಯಾವ್ಯಾವ ಅದಾವು? 2 ಇಲ್ಲಿ ಒಂದ್ರದ್ದು ಅಪೋಸಿಟ್ ಕೇಳ್ಯಾನ. ಒಂದು ಎಲ್ಲೆಲ್ಲಿ ಸೇಮ್ ಐತೆ ನೋಡ್ರಿ, ಇಲ್ಲಿ ಒಂದು ಐತಿ. ಒಂದ್ರದ್ದು ಅಪೋಸಿಟ್ ಕೇಳ್ಯಾನಲ್ಲ, ಇಲ್ಲಿ ಸೇಮ್ ಇರೋದು ಒಂದು ತೆಗಿಯೋಂಗಿಲ್ಲ, ಬೇರೆದ್ರ ತೆಗಿಯೋನು. ಇವು 2 ಡಯಾಗ್ರಾಮ್ದಾಗ ಯಾವ್ದು ಸೇಮ್ ಐತಿ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ 6 ಸೇಮ್ ಐತಿ, ಇಲ್ಲಿಯೂ 6 ಸೇಮ್ ಐತಿ. ಓಕೆ, ಈ 6ಅನ್ನು ನಾವು ಕನ್ಸಿಡರ್ ಮಾಡೋನು. ಈಗ ಏನು ಮಾಡೋನು, ಇದ್ರ 6ದ ರೈಟ್ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗಿಸೋಣ. ಹಂಗಾದ್ರೆ ಇದನ್ನು ಈ ಕಡೆ ಕ್ಲಾಕ್ ವೈಸ್ ಡೈರೆಕ್ಷನ್ ನಾವು ಇದ್ರದ್ದು ಮುಂದಿಂದ ಕ್ಲಾಕ್ ವೈಸ್ ಯಾವುದಾಗೈತಿ 2 ಆಗ್ತೈತಿ. 2 ಅಂದ್ರೆ 2ಕ್ಕೆ ಮತ್ತು 1ಕ್ಕೆ 1 ಇದ್ದಿದ್ದು 2ಕ್ಕೆ ಅಪೋಸಿಟ್ ಇರ್ತೈತಿ ಅನ್ನಂಗೆ ಅರ್ಥ. ಅಂದ್ರೆ ಆಪ್ಷನ್ 2 ಆನ್ಸರ್ ಆಗ್ಬೇಕು ನಮಗೆ. 1ಕ್ಕೆ ಅಪೋಸಿಟ್ 2 ಇರ್ತೈತಿ. 3ಕ್ಕೆ ಏನಾಗ್ತೈತಿ ಅಪೋಸಿಟ್ 5 ಆಗ್ತೈತಿ. 3ಕ್ಕೆ 5 ಆಗ್ತೈತಿ. ನಿಮ್ಗೆ ಇನ್ನೊಂದು ಎಲ್ಲಿ ಸಿಗ್ತೈತಿ ಅಂದ್ರೆ ಇನ್ನು ಮತ್ತು ಸೇಮ್ ಇದ್ದದ್ದು ಇನ್ನೊಂದು ಡಯಾಗ್ರಾಮ್ದಾಗ ತಕ್ಕೋಬೋದು ನಾವು. ಇಲ್ಲಿ ಮತ್ತು ಯಾವ ಸೇಮ್ ಅದು, ಇಲ್ಲಿ 2 ಮತ್ತು 5 ಸೇಮ್ ಐತಿ, ಇಲ್ಲಿ 2 ಮತ್ತು 5 ಸೇಮ್ ಐತಿ. ಹಂಗಾದ್ರೆ 6ಕ್ಕೆ ಸೇಮ್ ಏನಾಗೈತಿ, 4 ಸೇಮ್ ಆಗ್ತೈತಿ. ಇದು ಪ್ರತಿ ಎಕ್ಸಾಮ್ದಾಗ ಹಿಂಗೆ ಬರ್ತಿತ್ತು. ಬಟ್ ಇದು ಒಂದು ಇದ್ರೊಳಗೆ ಏನಾಗೈತಿ, ಪ್ರತಿ ಕ್ವಶನ್ ಪೇಪರ್ ನೋಡೀನಿ. ಇವು ನಾ ಈಗ 2ನೇ ಸಲ ಏನು ತೋರಿಸಿಲ್ಲ, ಇದು ಫಾರ್ಮುಲಾದಾಗ ಬರ್ತಿದ್ದು. ಬಟ್ ಈಗಿನ ಫಾರ್ಮುಲಾ ಇದು ಬರೋಂಗಿಲ್ಲ. ಆನಂತರ ಮತ್ತು ಯಾವುದೈತಿ, ಓಕೆ. ಹಂಗಾದ್ರೆ ನಾ ಫಸ್ಟ್ದು ಏನು ಫಾಲೋ ಮಾಡಿಲ್ಲ ಅದ ಮೆಥಡ್ಲೇನ ಆನ್ಸರ್ 2 ಆಗುತ್ತೆ. ಏನು ಮಾಡೋದು, ಇದ್ರೊಳಗೆ 2 ಸೇಮ್ ಇದ್ದು ಅಂದ್ರೆ ನೆನ್ಪಿಟ್ಕೊಳ್ರಿ. 2ನೇ ಫಾರ್ಮುಲಾ ಇನ್ನೊಂದು ಸಲ 1ನೇದು ಮತ್ತೊಂದು ಸಲ ಹೇಳ್ತೀನಿ. ಇದು ಮತ್ತು ಇದು ಸೇಮ್ ಇತ್ತಂದ್ರೆ ಇದ್ರದ್ದು ಕ್ಲಾಕ್ ವೈಸ್ ಡೈರೆಕ್ಷನ್ ಸುತ್ತಕೋದು, ಇದ್ರದ್ದು ಕ್ಲಾಕ್ ವೈಸ್ ಡೈರೆಕ್ಷನ್ ಸುತ್ತೋದು. ಯಾವುದು ಸೇಮ್ ಇರುತ್ತೆ ಅಲ್ಲಿಂದ ಮುಂದೆ ಹೋಗೋದು. ಮೊದಲು 1 ತೊಗೊಳ್ಳೋದು. ಹಂಗಾದ್ರೆ ಇದ್ರದ್ದು ಮುಂದಿಂದ ಯಾವುದೈತಿ 2 ತೊಗೊಳ್ಳೋದು. ಓಕೆ, 1 ಮತ್ತು 2 ಅಪೋಸಿಟ್ ಇರ್ತಾವೆ. ಆನಂತರ ಮತ್ತೆ ಮುಂದೆ ಹೋಗೋದು. ಈಗ ಮುಂದೆ ಹೋಗಿ 3 ತೊಗೊಂಡ್ರಿ ಅಂದ್ರೆ ಈಗ ನಾವು ಮತ್ತೆ ಹಿಂಗೆ ಮುಂದೆ ಸುತ್ತಕ್ಕೆ ಬಂದು ಇದನ್ನು ತೊಗೊಳ್ಳೋದು. ಆವಾಗ 3 ಮತ್ತು 5ಕ್ಕೆ ಅಪೋಸಿಟ್ ಇರ್ತಾವೆ. ರಿಮೈನಿಂಗ್ ಯಾವುದು ಉಳಿದ 4 ಮತ್ತು 6 ಅಪೋಸಿಟ್ ಇರ್ತಾವೆ ಅನ್ನಂಗೆ ಅರ್ಥ. ಮುಗೀತು ಇಷ್ಟೇ. ನೆಕ್ಸ್ಟ್ ನೋಡೋಣ, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ 16ನೇ ಕ್ವಶನ್ ನೋಡ್ರಿ. ಇಲ್ಲಿ ಏನು ಹೇಳ್ಯಾನ, ಸಿಟ್ಟಿಂಗ್ ಸ್ಟ್ರೇಟ್ ರೋ ಅಂತ ಹೇಳ್ಯಾನ. ಎಷ್ಟು ಮಂದಿ ಇದಾರೆ, 7 ಮಂದಿ ಇದ್ದಾರೆ. 7 ಮಂದಿನೂ ಬರ್ಕೋತೀನಿ. 1 2 3 4 5 6 7 ಮಂದಿ ಆದರು. ಇಲ್ಲಿ ಏನು ಹೇಳ್ಯಾನು, ಫೇಸಿಂಗ್ ನಾರ್ತ್ ನೋಡತ್ತಾರ ಅಂತ ತಿಳ್ಕೊಳ್ತೀನಿ. ಈ ಕಡೆ ಲೆಫ್ಟ್ ಆಯ್ತು, ಇದು ರೈಟ್ ಆಯ್ತು. ಓಕೆ, ಓನ್ಲಿ 3 ಪೀಪಲ್ ಸಿಟ್ ಟು ದಿ ಲೆಫ್ಟ್ ಆಫ್ ಆರ್. ಓಕೆ, 6 ಲೆಫ್ಟ 3 ಮಂದಿ ಕುಂತಾರಂತ. ಹಂಗಾದ್ರೆ 6 ಇಲ್ಲಿ ಕುಂತಾನು, ಇಲ್ಲಿ ಕುಂತಾನು. ಹಂಗಾದ್ರೆ 6 ನೆಟ್ ನಡುವ ಕುಂತಾವ, ನಟ್ ನಡ್ಬಾರ್ಕ ಕುಂತ. ಈ ಕಡೆ 3 ಮಂದಿ ಉಳಿದ್ರು, ಈ ಕಡೆ 3 ಮಂದಿ ಉಳಿದ್ರು. ಯು ಸಿಟ್ಸ್ ಎಟ್ ಎಕ್ಸ್ಟ್ರೀಮ್ ರೈಟ್ ಅಂತ. ಯು ಸಿಟ್ಸ್ ಎಟ್ ಎಕ್ಸ್ಟ್ರೀಮ್ ರೈಟ್. ಇಲ್ಲಿ ಲಾಸ್ಟ್ ಎಂಡಿ ಕೂತ ರೈಟ್ ಸೈಡ. ಆನಂತರ ಓನ್ಲಿ 2 ಪೀಪಲ್ ಸಿಟ್ ಬಿಟ್ವೀನ್ ಕ್ಯೂ ಆ್ಯಂಡ್ ಆರ್. ಕ್ಯೂ ಮತ್ತು ಆರ್ ನಡುವೆ 2 ಮಂದಿ ಕೂತಾರೆ. ನನಗೆ ಕ್ಯೂ ಇಲ್ಲಿ ಬರೆಯೋಕೆ ಬರೋಂಗಿಲ್ಲ, ಇವು ಕೂತಾನಲ್ಲಿ. ಹಂಗಾದ್ರೆ ಕ್ಯೂ ಇಲ್ಲೇ ಕೊಂಡಿರ್ಬೇಕು. ಇಲ್ಲಿ 2 ಮಂದಿ ಕುಂತರು ಅವ್ರ ನಡುವೆ. ಟಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಆರ್ ಮತ್ತು ವಾಯ್. ಟಿ ಮತ್ತು ವಾಯ್ ನಡುವೆ, ಟಿ ಆರ್ ಮತ್ತು ವಾಯ್ ನಡುವೆ ಕುಂತಾನಂತ. ಟಿ ಇಲ್ಲಿ ಕೂತಂದ್ರೆ ವಾಯ್ ಇಲ್ಲಿ ಬರ್ತಾನು. ಅಂದ್ರೆ ಆರ್ ಮತ್ತು ವಾಯ್ ನಡುವೆ ಬಂದ. ಓಕೆ, ಅಥವಾ ಟಿ ಇಲ್ಲಿ ಬಂದಂದ್ರೆ ಇಲ್ಲಿ ವಾಯ್ ಬರ್ಬೋದು. ಓಕೆ, ಡಬ್ಲ್ಯೂ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಅಂತ. ಹಾಗಾದ್ರೆ ಇಲ್ಲಿ ಡಬ್ಲ್ಯೂ ಬರ್ತಾನೆ. ಹಾಗಾದ್ರೆ ಇಲ್ಲಿ ವಾಯ್ ಬರೋಂಗಿಲ್ಲ ಅಂದಂಗೆ ಆತ. ಇಲ್ಲಿ ವಾಯ್ ಬರೋಂಗಿಲ್ಲ. ಅವಾಗ ಏನಾಗ್ತೈತಿ, ಇಲ್ಲಿ ಟಿ ಬರ್ತಾನು, ಇಲ್ಲಿ ವಾಯ್ ಬರ್ತಾನು, ಇಲ್ಲಿ ಡಬ್ಲ್ಯೂ ಬರ್ತಾನು. ಹಂಗಾದ್ರೆ ಈ ಡಬ್ಲ್ಯೂ ಇಸ್ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಆ್ಯಂಡ್ ಎ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಬಂದ. ಹಾಗಾದ್ರೆ ನಡು ಹೂ ಸಿಟ್ಸ್ ಸೆಂಟರ್ ಆಫ್ ದ ರೋ. ಎಲ್ಲ ಹಳೆಯಲ್ಲ ಮಗಳಗಂದ ಫಸ್ಟಕ್ಕೆ ಸಿಕ್ಕೈತೆ ನಮಗೆ 6. ಹಂಗಾದ್ರೆ 6 ಆನ್ಸರ್. ಹೂ ಸಿಟ್ಸ್ ಎಟ್ ಸೆಂಟರ್ ಆಫ್ ದ ರೋ ಅಂತ ಎಲ್ಲ ಬಿಡ್ಸಕ್ಕೆ ಹೇಳಿ ಲಾಸ್ಟಿಗೆ ಇದನ್ನ ಕೇಳ್ಯಾನ. 6ದ ಆನ್ಸರ್ ಲಾಸ್ಟ್ ಫಸ್ಟ್ಗೆ ಅದನ್ನ ಹೇಳ್ಯಾನ. ಟೈಮ್ ವೇಸ್ಟ್ ಮಾಡೋ ಸಂಬಂಧ ಅಷ್ಟೇ, ಮತ್ತೇನಿಲ್ಲ. ಓಕೆ, ಇದ್ರ ನಡು ಗ್ಯಾಪ್ ಎಷ್ಟೈತಿ, 2 ಗ್ಯಾಪ್. ಎಷ್ಟು, 2 ಗ್ಯಾಪ್ ಬರ ಐತಿ. ಇಲ್ಲಿ ದೊಡ್ಡ ನಂಬರ್ ಆಗೈತಿ, ಇದು ಪ್ಲಸ್ದಾಗಿಲ್ಲ. ಹಂಗಾದ್ರೆ ಪಕ್ಕ ಇದು ಮಲ್ಟಿಪ್ಲಿಕೇಶನ್ದಾಗ ಐತಿ. ಇಟ್ಟು ದೊಡ್ಡ ಗ್ಯಾಪ್ ಬರತ್ತೈತೆ ಅಂದ್ರೆ ಮಲ್ಟಿಪ್ಲಿಕೇಶನ್ದಾಗ ಇರ್ತೈತಿ ಅದು. ಓಕೆ, ಈಗ ಇದನ್ನೇನು ಮಾಡ್ತೀನಿ ನಾನು, 8 ಎಷ್ಟರಲ್ಲಿ ಹೊಂಟೈತಿ ಇದು, 8 5 40. 8 5 40 ಅಂದರೆ ನಾನು 850 ಇಂಟು 5 ಮಾಡ್ತೀನಿ. ಇದು ನೋಡಿರಿ, 8 ಇಂಟು 5, 5 8 40. ಈಗ 0 ಬಂದು 5 5 25 0 ಬಂತು.
4 2 5 0 ಬಂತು. ಬಟ್ ಪ್ಲಸ್ 2 ಮಾಡ್ಯಾನ, ಹಂಗಾದ್ರೆ ನಮಗೆ ಇದು ಬಂತೈತಿ. ಇಲ್ಲಿ ಇಂಟು 5 ಆಯ್ತು, ಹಾಗಾದ್ರೆ ಇಲ್ಲಿ ಇಂಟು 4 ಆಗ್ಬೋದು. ಚೆಕ್ ಮಾಡ್ತೀನಿ. 2 1 2 ಇಂಟು 4 21 4 ಎಷ್ಟು 84. ಅದು 0 ಇಟ್ನಿ. 4 2 8 ಅದನ್ನ ಕೂಡಿಸ್ತೀನಿ. ಆನಂತರ +2 ಮಾಡಿರಿ. +2 ಮಾಡಿರಿ 8 4 8 5 0 ಆಗುತ್ತೆ. ಓಕೆ, ನಮ್ಮದು ಇಲ್ಲಿ ಏನು ಮಾಡ್ಯಾನ, ಇಂಟು ಮಾಡಿ +2 ಮಾಡ್ಯಾನ, ಇಂಟು ಮಾಡಿ +2 ಮಾಡ್ಯಾನ. ಅಂದರೆ ಇಲ್ಲಿ ಇಂಟು 3 ಬರ್ತೈತಿ, ಇಲ್ಲಿ ಇಂಟು 2 ಬರ್ತೈತಿ. ಇಂಟು 2 ಬರ್ತೈತಿ ಅಂದರೆ 34 ಇಂಟು 2 ಮಾಡ್ರೆ 68 +2 ಮಾಡ್ಬೇಕು. ಮತ್ತು +2 ಮಾಡಿದರೆ 70 ಬರ್ಬೇಕು ಆನ್ಸರ್. 70 ಮುಗೀತು ಇಷ್ಟೇ. ಇದನ್ನು ಬಾಣದ ಗುರ್ತ ಹಿಡ್ಕೊಳ್ರಿ. ಇದನ್ನು ಹಿಡ್ಕೊಂಡ ಇದು ಶಿಫ್ಟ್ ಆಗಿ ಇದು ಇಲ್ಲಿ ಐತಿ, ಇರ್ಲಿಕ್ಕೆ ಇದನ್ನು ಹಿಡ್ಕೊಳ್ರಿ. ಇದನ್ನು ಹಿಡ್ಕೊಂಡು ಹಿಂಗೆ ಕ್ಲಾಕ್ ವೈಸ್ ತಿರ್ಸ್ಕೊತ ಬರ್ರಿ. ಫಸ್ಟ್ಗೆ ಇಲ್ಲಿದ್ದದ್ದು ಇಲ್ಲಿ ಬಂದೈತಿ ಅಂದ್ರೆ 90 ಡಿಗ್ರಿ ತಿರುಗಿತು. ಆನಂದ್ರೆ ನೆಕ್ಸ್ಟ್ ಎಲ್ಲಿ ಬಂದೈತಿ, ತಳಗೆ ಬಂದೈತಿ ಅಂದರೆ ಇಲ್ಲೂ 90 ಡಿಗ್ರಿ ತಿರುಗಿತು. ಈಗ ನಾವು ಮತ್ತೆ ನೆಕ್ಸ್ಟ್ ತಿರುಗಿಸ್ಬೇಕಲ್ಲ, ಇಲ್ಲಿ ಬಂದಿದ್ದು ಇಲ್ಲಿ ಬರ್ಬೇಕಲ್ಲ, ಹಂಗಾದ್ರೆ ಇಲ್ಲಿ 90 ಡಿಗ್ರಿ ಬರ್ಬೇಕು. ಹಂಗಂದ್ರೆ ಇದು ಗುಂಡು ಆಗ್ಬೇಕು. ಇಲ್ಲಿ ನಮ್ಮ ಡಯಾಗ್ರಾಮ್ದಾಗ ಇಲ್ಲಿ ಗುಂಡು ಬಂದಿರ್ಬೇಕು. ಆಯಿತಾ, ಇಲ್ಲಿ ಗುಂಡು ಐತಿ, ಎಲ್ಲ ಕಡೆ ಐತಿ ಗುಂಡು. ಬಟ್ ಇದೇನು ಮಾಡ್ಯಾನ, ಎಲ್ಲ ಕಡೆ ಹಂಗೆ ಐತಿ. ಹಂಗಾದ್ರೆ ಇದು ಇದ್ರದ್ದು ಸೈಡೇನೇ ಇರಬೇಕಲ್ಲ, ಅಂದ್ರೆ ಹಿಂದೆನೇ ಇರಬೇಕು, ಈ ಸೈಡೇನೇ ಇರಬೇಕಲ್ಲ ಅದು. ಹಂಗಾದ್ರೆ ಇದು ಇದ್ರ ಸೈಡ್, ಈ ಕಡೆ ಸೈಡ್ ಬರ್ಬೇಕು. ಈ ತ್ರಿಭುಜ ಇಲ್ಲಿ ಬರಬೇಕು, ಹಂಗಾದ್ರೆ ಇಲ್ಲಿ ಐತೆ ಅದು ತ್ರಿಭುಜ. ಆನ್ಸರ್ ಕರೆಕ್ಟ್ ಇದ್ದದ್ದು ಇದು, ಉಳಿದದ್ದೆಲ್ಲ ಮೇಲದು. ನೆಕ್ಸ್ಟ್ NEST, ಎಣ್ಣದಿಂದ ಓಕ್ ಹೋಗ್ಯಾನ. ಎಣ್ಣದಿಂದ ಓಕ್ ಹೋಗ್ಯಾನಂದ್ರೆ ಎಷ್ಟು ಬರ್ತೈತಿ, ಎಣ್ಣ 14 O15 +1 ಮಾಡಿದ. ಈದಿಂದ ಹುಯಿಗೆ ಹೋಗ್ಯಾನ. ಈ ಪಾಯ ಹುಯಿ ಅಂದ್ರೆ ಇದು ಅಪೋಸಿಟ್ ಅದಾವ ಅನ್ಸಾಯ್ತು ನನಗೆ. ಈ ಪಾಯ ಹುಯಿ ಅದು ಅಪೋಸಿಟ್ ಅದಾವು. ಎಸ್ದಿಂದ H ಇದು ಅಪೋಸಿಟ್ ಅದಾವು. HS ಇದು ಅಪೋಸಿಟ. ಅಂದ್ರೆ Tದಿಂದ ಇವು ಒಂದು ಪ್ಲಸ್ ಮಾಡಿದ. ಹಂಗಾದ್ರೆ ನಾನು ಇದನ್ನು ಒಂದು ಪ್ಲಸ್ ಮಾಡ್ತೀನಿ. ಇದು B ಪ್ಲಸ್ ಮಾಡಿದ್ರೆ C ಬಂತು, Aಗೆ ಅಪೋಸಿಟ್ Z ಬಂತು, Kಗೆ ಅಪೋಸಿಟ್ P ಬಂತು. ಈಗ +1 ಮಾಡಿದ್ರೆ F ಬಂತು. ಇದು ಐತಿಲ್ಲ ನೋಡ್ರಿ, CZPF. ಓಕೆ, CZPF ಇದು ಫಾಲೋ ಆಗ್ತೈತಿ. ಈಗ ಫ್ಲ್ಯಾಶ್ ಅನ್ನೋದನ್ನು ಕೂಡ ಇದನ್ನು ಬರ್ದಾನ, ಗೇಮ್ಸ್ ಅನ್ನೋದು ಕೂಡ ಇದನ್ನು ಬರ್ದಾನ, ಟ್ರಸ್ಟ್ ಅನ್ನೋದು ಕಂಡುಹಿಡಿಬೇಕು ನಾವು. ಫ್ಲ್ಯಾಶ್ದಿಂದ ಇಂಡಕ್ ಅಂತ ಐತ್ಲ, FLASH ಐತ್ಲ. ನಾನು ಏನು ಮಾಡ್ತೀನಿ, ಇಂಡಕ್ ಐತ್ಲೆ ಅದು UK ಐತಿ. ಅನಂತರ Fದಿಂದ F6 I9 +3 L12 +2 A+3 +2 +3. ಓಕೆ, Hದಿಂದ ಕೆಲವು ಅಷ್ಟು ಹೋಗ್ಯದಲ್ಲ. ಹಂಗಾದ್ರೆ ಮೊದಲು +3 ಮಾಡಬೇಕು, W ಬರ್ತೈತಿ. R +2 ಮಾಡಬೇಕು, T ಬರ್ತೈತಿ, WT ಬಂತು. U +2 ಮಾಡಬೇಕು, +3 ಮಾಡಬೇಕು. U21 +3 ಮಾಡಿದ್ರೆ 24X ಬಂತು. ಇಲ್ಲಿ +2 ಮಾಡಬೇಕು, U ಬರ್ತೈತಿ. ಅಂದರೆ WTXU ಬರ್ಬೇಕು, WTXU ಲಾಸ್ಟ್ಗೆ ಒಂದು ಐತಿ 4ನೇ. ಓಕೆ, ಅಷ್ಟು ಕ್ವಶನ್ಸ್ ಮುಗಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ